ಹಾಯ್ ಎಲ್ರಿಗೂ ನಮಸ್ಕಾರ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸೊ ನನ್ನಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕಾಮೆಂಟಲ್ಲೇ ತಿಳಿಸಿ, ನೀವು ಈ ಥರ ತಪ್ಪು ಮಾತಾಡಿದ್ದೀರಾ ಅಂತ. ನನ್ನದಲ್ಲಿ ಚಿಕ್ಕ ಮನವಿ ಏನಪ್ಪ ಅಂತಂದರೆ, ರಾಜಕಾರಣಿಯವರು ಮೆಟ್ರೋ ಡೆವಲಪ್ಮೆಂಟ್ ಮಾಡ್ತೀವಿ, ಸ್ಮಾರ್ಟ್ ಸಿಟಿ ಮಾಡ್ತೀವಿ, ಏರ್ಪೋರ್ಟ್ ಕಟ್ತೀವಿ ಅಂತ ಎಲ್ಲ ಹೇಳ್ತಿದ್ದೀರಾ. ದಯವಿಟ್ಟು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಅವೇನೂ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋದು ಒಳ್ಳೆ ಸೌಲಭ್ಯ ಇರುವಂಥ ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ. ಸರ್ಕಾರದಿಂದ ನಮಗೇನು ಕೊಡಬೇಕು ಅದು ನಮಗೆ ಕೊಟ್ಟರೆ ಸಾಕು, ಬೇರೆ ನಮಗೇನೂ ಬೇಡ. ನಿಮ್ಮ ಡೆವಲಪ್ಮೆಂಟ್ಗಳೆಲ್ಲ ನಿಮಗೋಸ್ಕರ ಮಾಡ್ಕೊಳ್ಳಿ. ನಮ್ಮಂಥ ಬಡವ್ರಿಗೋಸ್ಕರ ನೀವೇನಾದರೂ ಮಾಡ್ತೀರಾ ಅಂತಲೇ ನಮಗೆ ಇದೊಂದು ಮಾಡಿಕೊಳ್ಳಿ. ಕನ್ನಡ ಪರ ಹೋರಾಟಗಾರರು ಹೇಳ್ತೀನಿ, ಸರ್ಕಾರಿ ಶಾಲೆಗಳ ವಿರುದ್ಧ ನೀವು ಯಾಕೆ ಧ್ವನಿ ಎತ್ತುತ್ತಿಲ್ಲ ಅಂದರೆ, ಸರ್ಕಾರಿ ಪರ ನೀವು ಯಾಕೆ ಧ್ವನಿ ಎತ್ತುತ್ತಿಲ್ಲ? ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಎಷ್ಟೋ ಜನ ಮಕ್ಕಳು ಓದ್ತಿದ್ದಾರೆ. ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಒಬ್ಬರಾದರೂ ನೋಡಿದ್ರೆ ನೋಡಲ್ಲ. ಕನ್ನಡ 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 ಅಂತೀರ, ಮಾತ್ರ ಕನ್ನಡ ಶಾಲೆಗಳೇ ಇಲ್ಲದೆ ಅಂತ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ಯಾರೂ ಧ್ವನಿ ಎತ್ತಲ್ಲ, ಪರ ಮಾತಾಡೋದು ಇಲ್ಲ. ಇರಲಿ, ನಾನು ಈ ಶಿಕ್ಷಣ ಸಚಿವರಲ್ಲಿ ಏನು ಹೇಳ್ತಿದ್ದೀನಪ್ಪ ಅಂತಂದರೆ, ದಯವಿಟ್ಟು ಆಂಗ್ಲ ಮಾಧ್ಯಮದಲ್ಲಿ ಸಿಸ್ಟಮೆಟಿಕ್ ಏನಿದೆಯೋ ಅದು ನಮಗೆ ಸರ್ಕಾರಿ ಶಾಲೆಗಳಲ್ಲಿ ಸಿಗಬೇಕು. ಈ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಏನು ಸಿಸ್ಟಮೆಟಿಕ್ ಇದೆಯೋ ಅದು ನಮ್ಮ ಗೋರ್ಮೆಂಟ್ ಅದು ಆಸ್ಪತ್ರೆಗಳಲ್ಲಿ ಇರಬೇಕು. ಅದು ಈ ಜಲಮದಲ್ಲಿ ಬರೋಲ್ಲ. ನಿಜ ತಾನೇ ಜನಗಳೇ? ಯಾಕೆಂದರೆ ಗೌರ್ಮೆಂಟ್ ಶಾಲೆಗಳಲ್ಲಾಗ್ಬೋದು, ಗೌರ್ಮೆಂಟು ಆಸ್ಪತ್ರೆಗಳಲ್ಲಾಗ್ಬೋದು, ಯಾವುದೇ ಥರ ಲಂಚ ಈ ರಾಜಕಾರಣಿಗಳಿಗೆ ಹೋಗೋದಿಲ್ಲ. ಸೊ ಖಾಸಗಿ ಈ ಆಸ್ಪತ್ರೆಗಳೇನಿದ್ದಾವೆ, ಪ್ರೈವೇಟ್ ಆಸ್ಪತ್ರೆಗಳು, ಅವುಗಳಿಂದ ಅವ್ರಿಗೆ ಲಂಚ ಹೋಗುತ್ತೆ. ಸೊ ಅದರಲ್ಲಿರೋದು ಇದರಲ್ಲಿಲ್ಲಲ್ಲ. ಯಾಕೆ ನೀವು ಇದೇ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಎಲ್ಲ ವ್ಯವಸ್ಥೆನೂ ಕರೆಕ್ಟಾಗಿ ಮಾಡೋದಿದ್ದರೆ ಪ್ರೈವೇಟಿಗೆ ಯಾಕೆ ಹೋಗ್ತಾನೆ? ಹೋಗಲ್ಲ. ನೀವು ಗೌರ್ಮೆಂಟ್ ಶಾಲೆಗಳಲ್ಲಿ ಎಲ್ಲ ಸಿಸ್ಟಮೆಟಿಕ್ ಕರೆಕ್ಟಾಗಿದ್ದರೆ ಖಾಸಗಿ ಶಾಲೆಗಳಲ್ಲಿ ಏನಕ್ಕೆ ಓದಿಸಲ್ಲ. ಸೊ ಏನೇನೋ ಡೆವಲಪ್ಮೆಂಟ್ ಮಾಡ್ತೀರಾ, ದಯವಿಟ್ಟು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇದನ್ನು ಡೆವಲಪ್ಮೆಂಟ್ ಮಾಡಿಕೊಡಿ. ನಾನು ಇಷ್ಟೇ ಕೇಳೋದು. ಇನ್ನೊಂದು ಏನಪ್ಪ ಅಂತಂದರೆ, ಈ ಸುತ್ತಮುತ್ತ ಕೈಗಾರಿಕಾ ಪ್ರದೇಶಗಳಲ್ಲಿ ಒಂದು ಸ್ವಲ್ಪ ಸ್ಯಾಲ್ರಿನ ಜಾಸ್ತಿ ಮಾಡಿಕೊಡಿ ಅಂತ ಕೇಳ್ತೀನಿ. ಈ ಹೊರ ರಾಜ್ಯದವ್ರು ಬಂದು ಇಲ್ಲಿ ಕನ್ನಡಿಗರಿಗೆ ಪೇಮೆಂಟ್ ಕಮ್ಮಿ ಆಗಿದೆ. ಯಾಕಂದರೆ ಹೊರ ರಾಜ್ಯದಿಂದ ಬಂದವರು ಅವ್ರು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಕನ್ನಡದವ್ರಿಗೆ ಬೆಲೆ ಇಲ್ಲ, ಕನ್ನಡದವ್ರಿಗೆ ಒಳ್ಳೆ ಸ್ಯಾಲ್ರಿ ಇಲ್ಲ. ಸೊ ಇದ್ರ ಬಗ್ಗೆ ಕನ್ನಡ ಪರ ಹೋರಾಟಗಾರರು ಹೇಳ್ತಿದ್ದೀನಿ, ಇದ್ರ ಬಗ್ಗೆ ಸ್ವಲ್ಪ ಧ್ವನಿ ಎತ್ತಿ ಮಾತಾಡಿ, ಹೋರಾಡಿ. ಎಷ್ಟೋ ಜನ ಇದ್ದಾರೆ ಬಡವರು, ಸ್ವಲ್ಪ ಯೋಚನೆ ಮಾಡಿ. ದಯವಿಟ್ಟು ನಾನು ಎಲ್ಲರ ಪರವಾಗಿ ನಾನು ಕೇಳ್ಕೊತಿರೋದು,